ಹಲೋ ಆತ್ಮೀಯರೇ, ನಮಸ್ಕಾರ. ಮೋಕ್ಷ ಮೀಡಿಯಾಕ್ಕೆ ತಮಗೆ ಸ್ವಾಗತ. ನಾನು ಮೋಕ್ಷ ಹಿರೇಮಠ್. ಯುಗೋತ್ತರದ 19ನೇ ಶತಮಾನ ಮತ್ತು ಯುಗೋತ್ತರದ ಉತ್ತರಾರ್ಧದ 20ನೇ ಶತಮಾನ ಅನೇಕ ಬದಲಾವಣೆಗಳನ್ನು, ಅಗಾಧ ತಲ್ಲಣಗಳನ್ನು, ಕಳವಳಗಳನ್ನು, ವೈಜ್ಞಾನಿಕ ಸಂಶೋಧನೆಗಳನ್ನು ಕಂಡಿರ್ತಕ್ಕಂಥ ಯುಗಗಳು. ಈ ವೈಜ್ಞಾನಿಕ ಸಂಶೋಧನೆ ಮತ್ತು ಸಾಮಾಜಿಕ ತಲ್ಲಣಗಳು ಮನುಷ್ಯನ ಜೀವನವನ್ನು ತಳಮಳಗೊಳಿಸಲು, ಕೆಲವು ಸಲ ಮನುಷ್ಯನ ಇರುವಿಕೆಯೇ ಒಂದು ಪ್ರಶ್ನಾರ್ಥಕವಾಗಿತ್ತು. ಯಾಕಂದರೆ ಅದು ಅನೇಕ ಯುದ್ಧಗಳಿಗೆ ಕೂಡ ದಾರಿ ಮಾಡಿಕೊಟ್ಟಿತ್ತು. ಸ್ವತಂತ್ರ ಚಳವಳಿಗಳು ಪ್ರತಿಯೊಂದು ದೇಶದಲ್ಲಿ ಪ್ರಾರಂಭವಾದವು. ಪ್ರಜಾಪ್ರಭುತ್ವ ಆಗ ತಾನೇ ಪ್ರತಿಷ್ಠಾಪಿತವಾಗುತ್ತಿತ್ತು. ಸರ್ವಾಧಿಕಾರಿಗಳು ತಮ್ಮ ಹಿಡಿತವನ್ನು ಬಿಟ್ಟುಕೊಡಲಿಕ್ಕೆ ಸಾಧ್ಯವಿರಲಿಲ್ಲ. ಆ ಸರ್ವಾಧಿಕಾರತ್ವದ ವಿರುದ್ಧ ಅನೇಕ ಜನ ಚಳವಳಿಗಳು ನಡೆದವು. ಆದರೆ ಆ ಜನ ಚಳವಳಿಗಳಲ್ಲೇ ಬಿರುಕು ಬಿಡಿಸಿ ತಮ್ಮ ಸರ್ವಾಧಿಕಾರತ್ವವನ್ನು, ತಮ್ಮ ಆಳ್ವಿಕೆಯನ್ನು ಮುಂದುವರಿಸಿದ್ದನ್ನು ನಾವು ಕಾಣುತ್ತೇವೆ. ಈ ಸರ್ವಾಧಿಕಾರತ್ವ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡು ಬಿಡಿತು. ಇದು ಸಾಮಾನ್ಯವಾಗಿ ಎಲ್ಲಿ ಸರ್ವಾಧಿಕಾರತ್ವ ಇರುತ್ತೋ, ಎಲ್ಲಿ ದುಡ್ಡಿನ ದಾಹ ಇರುತ್ತೋ, ಎಲ್ಲಿ ದುಡ್ಡಿನ ಪ್ರಭುತ್ವ ಇರುತ್ತೋ, ಎಲ್ಲಿ ಪಾಳಿಗಾರಿಕೆ ಇರುತ್ತೋ ಅಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಪಾಯದಲ್ಲಿರುತ್ತದೆ. ನಮ್ಮ ಕರ್ನಾಟಕ ಇದಕ್ಕೇನು ಹೊರತಾಗಿಲ್ಲ. ಕರ್ನಾಟಕದ ಕೆಲವು ಭಾಗಗಳಲ್ಲಿ ದುಡ್ಡಿನ ದಿಮಾಕುಗಳಿಂದ ಎಷ್ಟೋ ಜನಸಾಮಾನ್ಯರ ಹೋರಾಟಗಳನ್ನು ಹತ್ತಿಕ್ಕುವುದನ್ನು ನಾವು ಕಾಣ್ತಿದ್ದೇವೆ. ಅಂದರೆ ಒಂದಿಲ್ಲ ಒಂದು ರೀತಿಯಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಪೆಟ್ಟುಕೊಟ್ಟು ತಮ್ಮ ಪರಂಪರಾಗತ ಸಾಂಪ್ರದಾಯಿಕ ಆಳ್ವಿಕೆಯನ್ನು ಮುಂದುವರಿಸ್ತಕ್ಕಂಥದ್ದನ್ನು ನಾವು ಭಾರತದ ಮಲೆನಾಡುಗಳಲ್ಲಿ, ಕರಾವಳಿ ತೀರದಲ್ಲಿ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಎಲ್ಲ ಕಡೆಗಳಲ್ಲಿ ಕೂಡ ನಾವು ಕಾಣ್ತಾ ಇದ್ದೇವೆ. ಇದಕ್ಕೆ ಜಗತ್ತು ಕೂಡ ಹೊರತಾಗಿಲ್ಲ. ಈ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ವಿರುದ್ಧ ಅನೇಕ ಮಾತುಗಳು ತೇಲಿ ಬಂದವು. ಯುಗೋತ್ತರದ 1910ರಲ್ಲಿ ಈ ಅಭಿಪ್ರಾಯವಾದ ಅಂತಕ್ಕಂಥ ಹೆಸರಿನಲ್ಲಿ ಅವು ಮುನ್ನೆಲೆಗೆ ಬಂದವು. ಈ ಅಭಿಪ್ರಾಯ ಭೇದಕ್ಕೆ ಎಕ್ಸ್ಪ್ರೆಷನಿಸಮ್ ಅಂತ ಕೂಡ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಈ ಅಭಿವ್ಯಕ್ತಿವಾದವನ್ನು ಪ್ರತಿಷ್ಠಾಪಿಸಿ ಜನರ ಹಿತಾಸಕ್ತಿಯನ್ನು ಕಾಪಾಡುವುದು ಆಗಿನ ಚಳವಳಿಗಳ ಒಂದು ಉದ್ದೇಶವಾಗಿತ್ತು. ಆದರೆ ಅಭಿವ್ಯಕ್ತಿವಾದ ಚಳವಳಿ ರೂಪದಲ್ಲಿ ಏನೂ ಬರಲಿಲ್ಲ. ಯಾಕಂದರೆ ಆಗ ಜರ್ಮನಿ ದೇಶದಲ್ಲಿ ಅನೇಕ ತಲ್ಲಣಗಳು ಉಂಟಾಗಿದ್ದವು, ಸಾಮಾಜಿಕ ತಲ್ಲಣಗಳು ಉಂಟಾಗಿದ್ದವು. ಉದ್ಯಮ ಕ್ಷೇತ್ರದಲ್ಲಿ ನಾನಾ ತೆರನಾದ ಬದಲಾವಣೆಗಳಾಗಿದ್ದವು. ಉದ್ಯಮ ಕ್ಷೇತ್ರದೊಳಗಿರ್ತಕ್ಕಂಥ ಉತ್ಪಾದನೆ ದ್ವಿಗುಣಗೊಂಡು ಅವುಗಳಿಗೆ ಮಾರುಕಟ್ಟೆ ನೀಡಲು ಪೈಪೋಟಿ ನಡೆದಿತ್ತು. ಆ ಮಾರುಕಟ್ಟೆಗಾಗಿ ಯುದ್ಧಗಳು ಕೂಡ ನಡೀತಾ ಇದ್ದವು. ಅಂತೂ ಮಾರುಕಟ್ಟೆಗಾಗಿ ಯುದ್ಧಗಳು ನಡೀತಾ ಇರುವಾಗ ಈ ಅಭಿವ್ಯಕ್ತಿವಾದವನ್ನು ಹತ್ತಿಕ್ಕುವುದು ಅದರಲ್ಲಿ ತೊಡಗಿಕೊಂಡಿರ್ತಕ್ಕಂಥ ವ್ಯಕ್ತಿಗಳ ಕೆಲಸವಾಗಿತ್ತು. ಅವರಿಗೆ ತಮ್ಮ ಹಿತಾಸಕ್ತಿ ಕಾಪಾಡಿದರೆ ಸಾಕು, ತಮ್ಮ ಉತ್ಪಾದನೆಗಳಿಗೆ ಮಾರುಕಟ್ಟೆ ಸಿಕ್ಕರೆ ಸಾಕು, ಆ ಉತ್ಪಾದನೆಗಳಿಂದ ಅವರ ಸಂಪತ್ತು ದ್ವಿಗುಣವಾಗಬೇಕಾಗಿತ್ತು, ತ್ರಿಗುಣವಾಗಬೇಕಾಗಿತ್ತು. ಅಷ್ಟಾದರೆ ಅವರ ಜೀವನ ಸಾರ್ಥಕವಾಗಿಬಿಡ್ತಿತ್ತು. ಈ ಹಿನ್ನೆಲೆಯಲ್ಲಿ ಜನರ ಒಂದು ಹಿತಾಸಕ್ತಿಗೆ ಯಾರು ಧ್ವನಿಯಾಗಿರ್ತಾರೋ ಅವರನ್ನು ಹತ್ತಿಕ್ಕುವುದನ್ನು ಆ ಮಾರುಕಟ್ಟೆ ಪೈಪೋಟಿ ಅಥವಾ ಆಗ ತಾನೇ ಬಂಡವಾಳ ರೂಪದಲ್ಲಿ ಕುಳಿತಕ್ಕಂಥ ಒಂದು ವರ್ಗ ಪ್ರಾರಂಭವಾಗಿತ್ತು. ಆ ವರ್ಗ ಈ ಅಭಿವ್ಯಕ್ತಿವಾದವನ್ನು ಹತ್ತಿಕ್ಕುವುದು ತನ್ನ ಮೊದಲನೆಯ ಕೆಲಸವನ್ನು ಆಯಿಸಿತು. ಹೀಗಾಗಿ ಯಾರು ಜನಪರ ಸತ್ಯಗಳಿಗೆ, ಜನಪರ ಹಿತಾಸಕ್ತಿಗಳಿಗೆ ಧ್ವನಿಯಾಗ್ತಾರೋ ಅವರ ಧ್ವನಿಯನ್ನು ಅಡಗಿಸುವುದು ಅದರ ಕೆಲಸವಾಗಿತ್ತು.
ಅದು ಕಾನೂನು ರೂಪದಲ್ಲೇ ಇರಬಹುದು, ಗೂಂಡಾಗಿರಿ ರೂಪದಲ್ಲೇ ಇರಬಹುದು, ಹಣದ ರೂಪದಲ್ಲೇ ಇರಬಹುದು, ಜಾತಿ ಮತ ಪಂಥದ ರೂಪದಲ್ಲಿರಬಹುದು, ಯಾವುದಾದರೂ ಗದ್ದಲ ಗಲಾಟೆಯ ರೂಪದಲ್ಲಿರ್ಬೋದು, ಯಾವುದೇ ರೂಪದಲ್ಲಿರಲಿ ಈ ಅಭಿವ್ಯಕ್ತಿವಾದವನ್ನು ಹತ್ತಿಕ್ಕುವುದು ಅವರ ಪ್ರಥಮ ಕೆಲಸವಾಗಿತ್ತು. ಆಗ ಈ ಅಭಿವ್ಯಕ್ತಿವಾದವನ್ನು ವ್ಯಕ್ತಪಡಿಸ್ತಕ್ಕಂಥ ವ್ಯಕ್ತಿಗಳಿಗೆ ವಸ್ತುಸ್ಥಿತಿಯನ್ನು ಸ್ಪಷ್ಟವಾಗಿ ಹೇಳುವುದು ಭಾಳ ಕಷ್ಟ ಆಗ್ತಿತ್ತು. ಯಾಕಂದರೆ ವಸ್ತುಸ್ಥಿತಿಯ ವಿವರಣೆಯನ್ನು ಸ್ಪಷ್ಟವಾಗಿ ಕೊಟ್ಬಿಟ್ರೆ ಜನರು ದಂಗೆ ಎದ್ದು ಆ ವ್ಯಕ್ತಿಗಳಿರ್ತಾರಲ್ಲ, ಅಂದರೆ ಮಾರುಕಟ್ಟೆಯ ಪೈಪೋಟಿಗೆ ಇರ್ತಕ್ಕಂಥ ವ್ಯಕ್ತಿಗಳು, ಗೂಂಡಾ ನಡೆನುಡಿಯ ವ್ಯಕ್ತಿಗಳು, ದುಡ್ಡಿನ ದಹಾದ ವ್ಯಕ್ತಿಗಳು ಅವರ ಆಸಕ್ತಿಗೆ ಪೆಟ್ಟು ಬೀಳುತ್ತಿತ್ತು. ಆಗ ಅವರು ಈ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಒತ್ತು ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳನ್ನು ನಿರ್ನಾಮ ಮಾಡ್ತಾಯಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಭಯ ಹುಟ್ಟುಕೊಂಡು ಅಭಿವ್ಯಕ್ತಿವಾದ ಅಂತಕ್ಕಂಥ ಒಂದು ಭಾವನೆ ಬೆಳೆಯಿತು. ಅಂದರೆ ಅದಕ್ಕಿಂತ ಮೊದಲು ವಾಸ್ತವಿಕತೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದೊಂದು ಇತ್ತು. ಆದರೆ ಆ ವಾಸ್ತವಿಕತೆಯನ್ನು ಅದೇ ರೀತಿಯಲ್ಲಿ ವ್ಯಕ್ತಪಡಿಸಿಬಿಟ್ರೆ ಏನಾಗ್ತಿತ್ತು, ಈ ಅಭಿವ್ಯಕ್ತಿವಾದವನ್ನು ವ್ಯಕ್ತಪಡಿಸ್ತಕ್ಕಂಥ ವ್ಯಕ್ತಿಗಳಿಗೆ ಅಪಾಯ ಕಾದಿತ್ತು. ಹೀಗಾಗಿ ಆ ಕಾಲಘಟ್ಟದಲ್ಲಿ ಅಭಿವ್ಯಕ್ತಿಯನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು ತಮ್ಮದೇ ಆದ ದಾರಿಯನ್ನು ಕಂಡುಕೊಂಡರು. ಅದನ್ನು ನಾವು ಯುಗೋತ್ತರದ 12ನೇ ಶತಮಾನದ ಕರ್ನಾಟಕದ ಇತಿಹಾಸದಲ್ಲಿ ಕೂಡ ಕಂಡಿದ್ದೇವೆ. ಈಗಲೂ ಕೂಡ ನಾವು ಕಾಣ್ತಾ ಇದ್ದೇವೆ ಒಂದಿಲ್ಲ ಒಂದು ರೂಪದಲ್ಲಿ. ಯಾವಾಗ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುತ್ತೋ ಅದು ಅಲ್ಲಿಗೆ ನಿಲ್ಲದೆ ಅದು ಬೇರೆ ರೂಪವನ್ನು ಪಡೆದು ತನ್ನ ಅಭಿಪ್ರಾಯಗಳನ್ನು, ಭಾವನೆಗಳನ್ನು, ವಿಚಾರಗಳನ್ನು, ಚಿಂತನೆಗಳನ್ನು ವ್ಯಕ್ತಪಡಿಸ್ತಾ ಇದೆ. ಆಗ ಈ ಅಭಿವ್ಯಕ್ತವಾದ ಯುಗೋತ್ತರದ ಅಂದರೆ ಕ್ರಿಸ್ತ ಶಕದ 1910ರಿಂದ 1925ರಲ್ಲಿ ತನ್ನ ಅಸ್ತಿತ್ವವನ್ನು ವ್ಯಕ್ತಪಡಿಸಿತು. ಆದರೆ ಅದು ಚಳವಳಿಯೇನಾಗಿ ಬರಲಿಲ್ಲ, ಒಂದು ಅಭಿಪ್ರಾಯ ವ್ಯಕ್ತವಾಗಿ ಬಂತು. ಅದನ್ನು ಹುಟ್ಟು ಹಾಕಿರ್ತಕ್ಕಂಥ ವ್ಯಕ್ತಿಗಳಿಗೆ ಅದು ಚಳವಳಿಯಂತೇನೂ ಅನಿಸಲಿಲ್ಲ. ಆದರೆ ನಂತರ ಬಂದ ಸಾಹಿತ್ಯ ವಿಮರ್ಶಕರು ಅದನ್ನು ಚಳವಳಿಯಾಗಿ ತೆಗೆದುಕೊಂಡರು, ಅದಕ್ಕೆ ಹೆಸರನ್ನು ಕೂಡ ಇಟ್ಟರು. ಆಗ ಅವರು ಹೆಸರೇನು ಇಟ್ಟಿದ್ದಿಲ್ಲ, ಆದರೆ ನಂತರದ ಸಾಹಿತ್ಯ ವಿಮರ್ಶಕರು ಅದನ್ನು ಅಭಿವ್ಯಕ್ತವಾದ ಎಕ್ಸ್ಪ್ರೆಷನಿಸಮ್ ಅಂತ ಕರೆದರು. ಈ ಅಭಿವ್ಯಕ್ತವಾದ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಸಾಹಿತ್ಯಿಕ ಪ್ರಕಾರಗಳಲ್ಲಿ, ಕಲಾ ಪ್ರಕಾರಗಳಲ್ಲಿ ವ್ಯಕ್ತವಾಗಲಿಕ್ಕೆ ಪ್ರಾರಂಭವಾಯಿತು. ಅದು ಸಾಹಿತ್ಯ ಇರ್ಬೋದು, ನಾಟಕಗಳಿರ್ಬೋದು, ಸಿನಿಮಾಗಳಿರ್ಬೋದು, ಶಿಲ್ಪಕಲೆ ಇರ್ಬೋದು, ವಾಸ್ತುಶಿಲ್ಪ ಇರ್ಬೋದು, ನಾಟ್ಯ ಇರ್ಬೋದು, ಸಂಗೀತ ಇರ್ಬೋದು, ಇತ್ಯಾದಿಗಳಲ್ಲಿ ತನ್ನದೇ ಆದ ಒಂದು ನಿಲುವನ್ನು ವ್ಯಕ್ತಪಡಿಸಲಿಕ್ಕೆ ಪ್ರಾರಂಭ ಮಾಡಿತು. ಅಂದರೆ ಕಣ್ಣಿಗೆ ಕಾಣ್ತಕ್ಕಂಥ ವಾಸ್ತವಿಕತೆಯನ್ನು ನೇರವಾಗಿ ಹೇಳದೆ ಅಲ್ಲಿರ್ತಕ್ಕಂಥ ಕಲಾಕಾರ ಅದನ್ನು ತನ್ನ ಭಾವನೆಯಲ್ಲಿ, ವಿಚಾರಗಳಲ್ಲಿ ಚಿಂತನೆ ಮಂಥನೆ ಮಾಡಿ ಅದಕ್ಕೆ ತನ್ನದಾದ ರೀತಿಯಲ್ಲಿ ಪ್ರತಿಮೆಗಳ ರೂಪದಲ್ಲಿ ಆಗಲಿ ಅಥವಾ ಇನ್ನೊಂದು ಯಾವುದೋ ರೂಪದಲ್ಲಿ ಆಗಲಿ ಅಭಿವ್ಯಕ್ತಿಯನ್ನು ಕೊಡ್ತಕ್ಕಂಥದ್ದು, ರೂಪರೇಖೆಯನ್ನು ಕೊಡ್ತಕ್ಕಂಥದ್ದು. ಅಂದರೆ ಅದರ ಮೂಲಕ ಪ್ರತ್ಯಕ್ಷವಾಗಿ ವಾಸ್ತವಿಕ ಘಟನೆಗಳನ್ನು ಹೇಳದೆ ಪರೋಕ್ಷವಾಗಿ ಆ ವಾಸ್ತವಿಕ ಘಟನೆಗಳ ಪರಿಣಾಮಗಳನ್ನು ಹೇಳ್ತಾ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡುವ ಕೆಲಸ ಅದಾಗಿತ್ತು. ಇದನ್ನು ಕನ್ನಡದ ಚಳವಳಿಯಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ. ಭಾರತದಲ್ಲಿ ವಿಶೇಷವಾಗಿ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಚಳವಳಿಗಳನ್ನು ನಾವು ಕಂಡುಕೊಂಡಿದ್ದೇವೆ. ಸ್ವಾತಂತ್ರ್ಯ ನಂತರದ ತುರ್ತು ಪರಿಸ್ಥಿತಿಯ ಸ್ಥಿತಿಯಲ್ಲಿ ಕೂಡ ಕಂಡುಕೊಂಡಿದ್ದೇವೆ. ನಂತರದಲ್ಲಿ ಬಂಡವಾಳಶಾಹಿ ಅಂದರೆ ಬಂಡವಾಳಿಗರು ಬೆಳೆದು ಪ್ರತಿಷ್ಠಾಪಿತರಾದ ಮೇಲೆ ಅವರು ಗುಡಿಯೋ ಗುಂಡಾರವೋ ಮಸೂದೆ ಮಂದೂರವೋ ಯಾವುದೋ ಹೆಸರಿನಲ್ಲಿ ಏನು ಮಾಡ್ತಾರೆ, ಈ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಅದರ ವಿರುದ್ಧ ಅಂದರೆ ಅಲ್ಲಿ ನಡೀತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದವರನ್ನು ಏನು ಮಾಡ್ತಾರೆ, ಹತ್ತಿಕ್ಕಲಿಕ್ಕೆ ಪ್ರಾರಂಭ ಮಾಡಿದ್ದನ್ನು ನಾವು ನೋಡಿದ್ದೇವೆ. ಅದು ಈಗಲೂ ಕೂಡ ಮುಂದುವರೆದಿದೆ. ಆದರೆ ಅದಕ್ಕೆ ಯಾವಾಗಲೂ ಜೀವಂತಿಕೆ ಇರೋದಿಲ್ಲ. ಅದು ಕೆಲವು ಕಾಲಘಟ್ಟದಲ್ಲಿ ಮಾತ್ರ ಇರುತ್ತದೆ, ನಂತರದ ಕಾಲಘಟ್ಟದಲ್ಲಿ ಅದು ಹೆಸರಿಲ್ಲದಂತಾಗುತ್ತೆ. ಯಾರೋ ಆ ರೀತಿ ದಮನಕಾರಿ ನೀತಿಯನ್ನು ಅನುಷ್ಠಿಸ್ತಾರೋ ಅವರ ವಂಶವೇ ಬರುವ ದಿನಗಳಲ್ಲಿ ನಾಶವಾಗ್ತಕ್ಕಂಥ ಒಂದು ಪರಿಸ್ಥಿತಿ ಏರ್ಪಡ್ತದೆ. ಇದನ್ನು ನಾವು ಸಾಹಿತ್ಯದಲ್ಲಿ ಸ್ಪಷ್ಟವಾಗಿ ಕಂಡುಕೊಳ್ತಿದ್ದೇವೆ. ಯಾಕಂದರೆ ಒಂದು ಸಾಮಾಜಿಕ ನ್ಯಾಯ ಏನಿರ್ತದೆ,
ಒಂದು ಕಾವ್ಯ ನ್ಯಾಯ ಅನ್ನುವುದಿರುತ್ತದೆ. ಆ ಕಾವ್ಯ ನ್ಯಾಯಕ್ಕೆ ಪ್ರಸ್ತುತದಲ್ಲಿ ಜಯ ಸಿಗದಿದ್ದರೂ ಕೂಡ ಮುಂದೆ ಒಂದಿಲ್ಲ ಒಂದು ದಿನ ಆ ಕಾವ್ಯ ನ್ಯಾಯ ತನ್ನ ಜಯವನ್ನು ಪ್ರತಿಷ್ಠಾಪಿಸುತ್ತೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಈ ಅಭಿವ್ಯಕ್ತಿವಾದ ಏನು ಬಂತಲ್ಲ 1910ರಿಂದ 1920ರ ನಡುವೆ ಅದಕ್ಕೆ ತನ್ನದೇ ಆದ ಇತಿಹಾಸವನ್ನು ನಿರ್ಮಿಸಿ ಈ ಬಾಯಿಲ್ಲದವರಿಗೆ ಧ್ವನಿ ಇಲ್ಲದವರಿಗೆ ಧ್ವನಿಯನ್ನು ಒದಗಿಸಿತು. ಅಷ್ಟೇ ಅಲ್ಲ, ಸಾಮಾಜಿಕ ಬದಲಾವಣೆಗೆ ತನ್ನದೇ ಆದ ಒಂದು ಕಾಣಿಕೆಯನ್ನು ಸಮಾಜಕ್ಕೆ ಕೊಟ್ಟಿತು. ಯಾಕೆಂದರೆ ನಿಮಗೆ ಗೊತ್ತು, 1910ರಲ್ಲಿ ಈ ಸಮಾಜ ತಲ್ಲಣಗೊಂಡು ಅದು ಜಾಗತಿಕ ಮಹಾಯುದ್ಧಕ್ಕೆ, ಮೊದಲನೇ ಜಾಗತಿಕ ಮಹಾಯುದ್ಧಕ್ಕೆ ದಾರಿ ಮಾಡಿಕೊಟ್ಟುದನ್ನು ನೋಡ್ತಾ ಇದ್ದೇವೆ. ಆ ಜಾಗತಿಕ ಮಹಾಯುದ್ಧ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿತು. ಅಷ್ಟೇ ಅಲ್ಲ, ಅನೇಕ ಬದಲಾವಣೆಗಳನ್ನು ಕೂಡ ಮಾಡಿತು. ಕೆಲವು ದೇಶಗಳು ಸ್ವತಂತ್ರವಾದರೆ ಇನ್ನೂ ಕೆಲವು ಮತ್ತಿಷ್ಟು ದಮನ ನೀತಿಗೆ ಒಳಗಾದವು. ಏನಾಗಲಿ, ಒಂದಿಲ್ಲ ಒಂದು ರೀತಿಯಾಗಿ ಆಗ ಪ್ರಾರಂಭವಾಗಿರ್ತಕ್ಕಂಥ ಜರ್ಮನಿಯಲ್ಲಿ ಮೊಟ್ಟಮೊದಲಿಗೆ ಪ್ರಾರಂಭವಾಗಿರ್ತಕ್ಕಂಥ ಅಭಿವ್ಯಕ್ತಿವಾದ ನಂತರ ದಿನಗಳಲ್ಲಿ ಎಕ್ಸ್ಪ್ರೆಷನಿಸಮ್ ಅನ್ನುವ ಪಟ್ಟದೊಡನೆ ಅದು ಅನೇಕ ಸಾಹಿತ್ಯಿಕ ಚಳವಳಿಗಳಿಗೆ, ಸಾಮಾಜಿಕ ಚಳವಳಿಗಳಿಗೆ, ಸರ್ವಾಧಿಕಾರದ ವಿರುದ್ಧ ಚಳವಳಿಗಳಿಗೆ, ಅನ್ಯಾಯದ ವಿರುದ್ಧ ಚಳವಳಿಗಳಿಗೆ, ಸಾಮಾಜಿಕ ಬದಲಾವಣೆಗೆ ತನ್ನದಾದ ಕೊಡುಗೆಯನ್ನು ನೀಡಿದೆ. ಆ ಕೊಡುಗೆಯನ್ನು ಅಲ್ಲಗಳ್ಳಲಿಕ್ಕೆ ಯಾರಿಂದಲೂ ಸಾಧ್ಯ ಆಗಲಿಲ್ಲ. ಹೀಗೆ ಈ ಅಭಿವ್ಯಕ್ತಿವಾದ ತನ್ನದಾದ ನಿಲುವನ್ನು ವ್ಯಕ್ತಪಡಿಸಿ ಸಾಮಾಜಿಕ ಕ್ಷೇತ್ರದಲ್ಲಿ ಮತ್ತು ಕಲಾ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ತನ್ನದೇ ಆದ ಒಂದು ನಿಲುವನ್ನು ಸ್ಪಷ್ಟಪಡಿಸಿತು. ಅದು ಶ್ರವ್ಯ ಮಾಧ್ಯಮಗಳಿರ್ಬೋದು, ದೃಶ್ಯ ಮಾಧ್ಯಮಗಳಿರ್ಬೋದು, ಆ ಎರಡರಲ್ಲಿಯೂ ಕೂಡ ಅದು ತನ್ನ ಅಭಿವ್ಯಕ್ತಿಯನ್ನು ಗಟ್ಟಿಗೊಳಿಸಿದ್ದನ್ನು ನಾವು ಕಾಣ್ತಾ ಇದ್ದೇವೆ. ಅದು ಪ್ರಾರಂಭ ಮಾಡಿದಾಗ ಯಾರೂ ಅದನ್ನು ಒಂದು ಚಳವಳಿ ಅಂತ ತಿಳ್ಕೊಳ್ಳಿಲ್ಲ, ಯಾರೂ ಅದನ್ನು ಒಂದು ಗುರಿ ಅಂತ ತಿಳ್ಕೊಳ್ಳಿಲ್ಲ. ಎಷ್ಟೋ ಸಲ ಅದಕ್ಕೆ ವಿರುದ್ಧವಾದ ಅಭಿಪ್ರಾಯಗಳು ಕೂಡ ಬಂದವು. ಆದರೂ ಕೂಡ ಅದು ಜನಪರವಾಗಿರ್ತಕ್ಕಂಥ ಧ್ವನಿಯಾದುದರಿಂದ ಅದು ಸಮಾಜದ ಇತಿಹಾಸದಲ್ಲಿ, ಜಾಗತಿಕ ಸಮಾಜದ ಇತಿಹಾಸದಲ್ಲಿ ಉಳಿದುಕೊಂಡು ಬಿಡ್ತು. ಯಾವುದು ಜನಪರವಾಗಿರುತ್ತೋ, ಯಾವುದು ಸಮಾಜಪರವಾಗಿರುತ್ತೋ, ಯಾವುದು ಸಾಮಾಜಿಕ ಬದಲಾವಣೆಗಳಿಗೆ ಅಂದರೆ ಉತ್ತಮವಾದ ಬದಲಾವಣೆಗಳಿಗೆ ದಾರಿ ಮಾಡಿಕೊಡ್ತೋ ಅಂಥದ್ದು ಉಳಿತಿದೆ, ಅಂಥದ್ದು ತನ್ನ ಅಸ್ತಿತ್ವವನ್ನು ತೋರಿಸಿಕೊಡ್ತದೆ. ಯಾವುದು ಇದಕ್ಕೆ ವಿರುದ್ಧವಾದ ದಿಕ್ಕಿನಲ್ಲಿ ಹೋಗ್ತಾ ಇದೆಯೋ ಅದಕ್ಕೆ ಜೀವಂತಿಕೆ ಇರೋದಿಲ್ಲ, ಅದು ಭಾಳ ದಿನ ನಡೆಯೋದಿಲ್ಲ. ಅವರು ಎಂಥದೇ ಮಾನವರಾಗಿರ್ಬೋದು, ಯಾವುದ್ಯಾವುದೋ ಹೆಸರು ಹೇಳಿಕೊಂಡು ಬಂದಿರ್ಬೋದು, ಆದರೆ ಅದೆಲ್ಲ ನಡೆಯುವುದಿಲ್ಲ ಅನ್ನುವುದನ್ನು ನಾವು ಇತಿಹಾಸದ ಉದ್ದಕ್ಕೂ ಕಂಡಿದ್ದೇವೆ. ಹೀಗೆ ಅಭಿವ್ಯಕ್ತಿವಾದ ತನ್ನದಾದ ರೀತಿಯಲ್ಲಿ ಈ ಕಲಾಕ್ಷೇತ್ರದಲ್ಲಿ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಕಾಣಿಕೆಯನ್ನು ಕೊಟ್ಟಿದ್ದನ್ನು ನಾವು ಕಂಡುಕೊಳ್ಳಬಹುದು. ಅಭಿವ್ಯಕ್ತಿವಾದ ಪ್ರತಿಷ್ಠಾಪಿತವಾದ ಮೇಲೆ ಎಷ್ಟೋ ವ್ಯಕ್ತಿಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಜನರ ಭಾವನೆಗಳಿಗೆ ಪ್ರತಿನಿಧಿಯಾದರು, ಜನರ ಭಾವನೆಗಳನ್ನು ಪ್ರತಿಬಿಂಬಿಸಿದರು. ಹೀಗೆ ಯಾವುದೇ ಒಂದು ಅಭಿವ್ಯಕ್ತಿವಾದ ಅಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಒಂದಿಲ್ಲ ಒಂದು ರೀತಿಯಾಗಿ ಜನಪರವಾಗಿ ನಿಂತರೆ ಅದು ಸಮಾಜದ ಬದಲಾವಣೆಗೆ ದಾರಿ ಮಾಡಿಕೊಡ್ತದೆ ಅನ್ನೋದು ಸ್ಪಷ್ಟ. ಯಾವುದೇ ದೇಶದ ಇತಿಹಾಸ ತಗೊಳ್ಳಿ, ಯಾವುದೇ ಸಾಮಾಜಿಕ ಚಳವಳಿ ತಗೊಳ್ಳಿ, ಯಾವುದೇ ರಾಜಕೀಯ ಚಳವಳಿಯನ್ನು ತೆಗೆದುಕೊಳ್ಳಿ, ಅಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಜಯವನ್ನು ಪಡೆಯುತ್ತದೆ. ಯಾವುದೇ ರೀತಿಯಿಂದ ಅದನ್ನು ಹತ್ತಿಕ್ಕಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅದನ್ನು ಹತ್ತಿಡಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಆದ ಕಾರಣ ಅಭಿವ್ಯಕ್ತಿವಾದ ಈ ಸಾಮಾಜಿಕ ಬದಲಾವಣೆಯನ್ನು ತರುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದೆ. ಆದ ಕಾರಣ ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಭಾಳ ಮುಖ್ಯ. ಆದ್ಮೇಲೆ ಚಂದಾದಾರರಾಗಿ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ನಾವು ನೀವು ಮುಖಾಮುಖಿಯಾಗೋಣ. ನಮಸ್ಕಾರ.